ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದೇ ದಿವಸದಲ್ಲಿ 3 ವ್ಲಾಗ್ ಮಾಡಿದ್ದೀನಿ, 3 ಸತಿ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ. ನಮ್ಮ ಮನೆ ನಾಯಿ ಯಾಕೆ ಕುಯ್ ಕುಯ್ ಅಂತೈತೆ. ಇವತ್ತು ನಮ್ಮ ಪಪ್ಪಾಜಿ ನನ್ನ ಕರ್ಕೊಂಡು ಈ ಆಗ್ತಿರ್ಕಣೋ ಊಟ ನಿಜ ದೇವ್ರನ್ನೇ ಕಲಿಸ್ತವ್ರು ಕಣೋ. ನಾನು ವ್ಲಾಗ್ ಮಾಡೋವಾಗೆ ಬಡ್ಕೋಬೇಕೇನೋ. ಓಕೆ, ಏನೋ ಹೇಳ್ತಾ ಇದ್ದಲ್ಲ. ಬಿಡಲ್ಲ ನನ್ಗೆ ವ್ಲಾಗ್ ಮಾಡೋಕ್ಕೆ. ಪ್ಲೀಸ್ ನಿಂಗೆ ಕಾಲಿಗೆ ಬಿಡ್ಲಾ? ಚಿನ್ನು ಮರಿಯಲ್ಲಮ್ಮ, ಮುದ್ದು ಮರಿಯಲ್ಲಮ್ಮ, ಪ್ಲೀಸ್ ಅಮ್ಮ. 2 ಮಿನಿಟ್ಸ್ ಕಲಿಸ್ತಾವ್ರೆ, ಹಿಂಗೆ ಹಾಕ್ಬಿಡ್ತಾರೆ. ಹಿಂಗೆ ಮೊಟ್ಟೆ ಇಷ್ಟಲ್ಲ, ಮೊಟ್ಟೆ ಬೇರೆ ಕಲಿಸ್ತಾರಮ್ಮ. ಚಿನ್ನಮ್ಮ ಪ್ಲೀಸ್ ಅಮ್ಮ. ಗುಬ್ಬ ಎಲ್ಲಮ್ಮ ನೀನು. ಚಿನ್ನು ಮರಿಯಲ್ಲಮ್ಮ ನೀನು, ಗುಬ್ಬ ಮುದ್ದು ಮರಿ. ಓಕೆ, ಇವತ್ತು ನಮ್ಮ ಪಪ್ಪಾಜಿ ಮತ್ತೆ ನಾನು ಗಾಡಿ ಬುಕ್ ಮಾಡಿದ್ದೀವಿ, ನನಗೆ ಅಂತ ಹೊಸ ಗಾಡಿ, ನಂದೇ ದುಡ್ಡಲ್ಲಿ ತಗೊತಾ ಇರೋದು. ಸೊ ಇವಾಗ ಹೋಗಿ ನೋಡ್ಕೊಂಡು ಬರ್ತೀವಿ. ಸೋಮವಾರ ಹೋಮ್ ಡೆಲಿವರಿ ಮಾಡ್ತಾರಂತೆ. ತಳಮಳ ತಡ್ಕೊಳಕ್ ಆಗ್ತಿಲ್ಲ, ಸೊ ಅದಕ್ಕೆ ಇವಾಗ ಹೋಗ್ತೀವಿ. ಇದ್ರಲ್ಲಿ ಹೆಂಗೈತೆ, ಎರಡೂ ದೊಡ್ಡ ಇದೆ ಇದು. ನನಗೆ ಮುಂಚೆ ಎಲ್ಲ ಗಾಡಿ ಕೊಡ್ತಿರ್ಲಿಲ್ಲ ಆಯ್ತಾ. ನಾನು ಮಾಸ್ಟರ್ಸ್ ಓದೋವಾಗ ನಂಗೆ ಗಾಡಿ ಅವಶ್ಯಕತೆ ಇತ್ತು. ಯಾಕಂದ್ರೆ ನಮ್ಮ ಕಾಲೇಜ್, ನಾನು ಓದಿದ ಆಚಾರ್ಯ ಕಾಲೇಜಲ್ಲಿ ಬಸ್ ಸ್ಟಾಪಿಂದ ಒಂದು ಅಪ್ಪು ಹತ್ಕೊಂಡು ಹೋಗ್ಬೇಕು, ನನ್ನ ಕೈಲಿ ಆಗಲ್ಲ, ಚಾನ್ಸೇ ಇಲ್ಲ. ಆ್ಯಂಡ್ ನಾನು ಮೋರೋವರ್ ನಾನು ತುಂಬ ಲೇಟ್ ಓಡಾಡ್ತೀನಿ. ಯಾಕಂದರೆ ಕಾಲೇಜ್ಗೆ ಹೋಗಿ ವಾಪಸ್ ಬರ್ತಿರ್ಲಿಲ್ಲ. ನಾನು ಕಾಲೇಜ್ ಮುಗಿಸ್ಕೊಂಡು 3:30-4 ಗಂಟೆ ಕಾಲೇಜ್ ಬಿಟ್ಟರೆ 7 ಗಂಟೆ 7:30ವರೆಗೂ ನಮ್ಮ ಸೀನಿಯರ್ಸ್ ಜೊತೆ ಬ್ಯಾಡ್ಮಿಂಟನ್ ಆಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಊರು ಸುತ್ಕೊಂಡು ನಾನು ಮನೆಗೆ ಬರ್ತಾ ಇದ್ದಿದ್ದು. ಮನೇಲಿ ಬೈತಾಯಿದ್ರು 6 ಗಂಟೆ ಅಷ್ಟರಲ್ಲಿ ಮನೆಗೆ ಇರಬೇಕು ಅಂತ. 1-2 ದಿವಸ ಓದಿ ಅಷ್ಟೇ, ಆಮೇಲೆ ನಾನು ಬಿಟ್ಬಿಟ್ಟೆ. ಸೊ ನಂದು ಈ ಥರ ಎಲ್ಲ ಪ್ಲ್ಯಾನ್ ಇದ್ದಾಗ ನಾನು ಅಷ್ಟು ದೂರ ಎಲ್ಲ ನಡ್ಕೊಂಡು ಹತ್ಕೊಂಡೆಲ್ಲ ಸೀನಿನ. ಸೊ ಪ್ಲೀಸ್, ನಾನೇನು ಕೇಳಿರಲಿಲ್ಲ. ನಾನು ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿದ್ದೆ ಸೀಟಿನಲ್ಲಿ. ಒಳ್ಳೆ ಅಂದರೆ 1 2 3 4 ಅಲ್ಲ, ಥೌಸಂಡ್ಸಲ್ಲೇನೋ ಇತ್ತು. ಸೊ ಕಾಲೇಜ್ ಫೀಸ್ ಕಮ್ಮಿ ಆಯಿತು ಕಂಪೇರ್ ಟು ಅದರ್ ಕಾಲೇಜ್. ಸೊ ನಾನು ಅದನ್ನು ಮಾಡ್ಕೊಂಡು ಕೊಟ್ಟೆ ನಮ್ಮ ಮನೇಲಿ. ಸೊ ಅವ್ರು ನನಗೆ ಆಯ್ತು ಸರಿ ಆಯ್ತು ಗಾಡಿ ಕೊಡಿಸ್ತೀನಿ ಅಂತ ಅಂದರು. ಫಸ್ಟ್ ತಪ್ಪು ಅದೇ ಮಾಡಿದ್ವು. ಅದಾದಮೇಲೆ ಇದೆ ನಾನು ಮನೆಗೆ ಬರ್ತಿರಲಿಲ್ಲ, ಎಲ್ಲ ಲೇಟೇ ಬರ್ತಾಯಿದ್ದೆ. 8:39 ಅಷ್ಟರಲ್ಲಿ ಬಂದುಬಿಡ್ತಿದ್ದೆ. ಸೊ ಅವಾಗ ನನ್ನ ಹತ್ರ ಅಯ್ಯಾಬುಜಾ ಅಂತ ನಾನು ಗಾಡಿ ಹೆಸರಿಟ್ಟಿದೆ. ಒಂದು ವೈಟ್ ಕಲರ್ ಎಲೆಕ್ಟ್ರಿಕ್ ಗಾಡಿ ಕೊಡಿಸಿದ್ರು. ಯೂಶಲಿ ಅದು ಈ ಪಿಜ್ಜಾ ಡೆಲಿವರಿ ಅವರೆಲ್ಲ ಮಾಡ್ತಾರಲ್ಲ, ಆ ಗಾಡಿನೇ ಸೆಕೆಂಡ್ಸಲ್ಲಿ ನಂಗೆ ಕೊಡಿಸಿದ್ರು. ಹೆಂಗೆ ಉಜ್ಜಾಡಿದ್ದೀನಿ ಅಂದರೆ ನಾನು ಆ ಗಾಡಿನ, ಯಪ್ಪ. ಅದು ಬಾಳಿಕೆ ಬಂತು ಆ್ಯಕ್ಚುಲಿ 3.5 ಇಯರ್ಸ್ ಬಂತು. 40,000 ಕೊಟ್ಟು ನಮ್ಮ ಅಪ್ಪ ಕೊಡಿಸಿದ್ದು. 3 ಇಯರ್ಸ್ ಬಾಳಿಕೆ ಬಂತು. ಅದಾದಮೇಲೆ ಅದು ಮುಗೀತು ಅಂತ ನಮ್ಮ ಅಮ್ಮದ ಹಳೇ ಗಾಡಿ ಸ್ಕೂಟಿ ಪೆಪ್ಪು 2014 ಮಾಡೆಲ್. ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದು ಸೇವಿಂಗ್ಸ್ ಮಾಡೋಕ್ಕೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೆ, ಚೀಟಿ ಕಟ್ತಿದ್ದೆ 5,000 ಎಲ್ಲದರಲ್ಲೂ ಮಾಡ್ಬೋದು. ಇವಾಗ ಭೀಮಾ, ಮಲಬಾರ್, ಅಲ್ಲಿ ಇಲ್ಲಿ ಎಲ್ಲ ಕಡೆ ಚೀಟಿ ಅವೈಲಬಲ್ ಇದೆ. ಸೊ 5,000 ಕಟ್ಕೊಂಡು ಹೋದೆ. ನನ್ನ ಹಣೆ ಬರ, ನನ್ನ ನಸೀಬ್ ಚೆನ್ನಾಗಿಲ್ಲ, ನಂಗೆ ಗೊತ್ತು. ಗೋಲ್ಡ್ ರೇಟ್ ಫುಲ್ ರೈಸ್ ಆಗೋಯ್ತು. ಗೋಲ್ಡ್ನ ಅಕ್ಯುಮುಲೇಟ್ ಮಾಡ್ತಾರೆ, ಅವತ್ತಿನ ದಿವಸಕ್ಕೆ 5,000ಗೆ ಎಷ್ಟು ಪೇ ಮಾಡ್ತೀವಿ ಆ ಥರ. ನನ್ನ ನಸೀಬ್ ಒಂಚೂರು ಚೆನ್ನಾಗಿಲ್ಲ, ಅದು ನನಗೂ ಗೊತ್ತು. ಗೋಲ್ಡ್ ರೇಟ್ ಫುಲ್ ಏರಿಕೆ ಆಗೋಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 7 to 8 ಗ್ರಾಮ್ಸ್ ಅಕ್ಯುಮುಲೇಟ್ ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ 6 ಗ್ರಾಮ್ಸ್ ಅಕ್ಯುಮುಲೇಟ್ ಆಯಿತು. ಸೊ 6 ಗ್ರಾಮ್ಸ್ ಏನು ಇನ್ವೆಸ್ಟ್ಮೆಂಟ್ ಇತ್ತು, ಅದಾದಮೇಲೆ ಆ ಸೇವಿಂಗ್ಸ್ನ ಇವಾಗ ಬ್ಯಾಂಕಲ್ಲಿ ಇಟ್ಟು, ಆ ಬ್ಯಾಂಕಲ್ಲಿ ಕೊಟ್ಟಿದ್ದ ಅಮೌಂಟ್ ಮತ್ತು ಕಾಂಟೆಂಟಿಂದಲೂ ನಾನು ಮಾಡಿದೆ ದುಡ್ಡು, ಇಲ್ಲ ಅಂತೆಲ್ಲ. ಐ ವರ್ಕ್ಡ್ 1 ಮಂತ್ ಫಾರ್ 1 ಬ್ರ್ಯಾಂಡ್. ಅವ್ರಿಗೆ ಕಾಂಟೆಂಟ್ ಮಾಡ್ಕೊಂಡು ಕೊಟ್ಟೆ ನಾನು ಫಾರ್ 1 ಮಂತ್. ಸೊ ಅಲ್ಲಿಂದನೂ ಅಮೌಂಟ್ ಬಂತು. ಒಂದು 10% ಅಮೌಂಟ್ ಕಾಂಟೆಂಟಿಂದ ಹಾಕಿದ್ದೀನಿ, ಇನ್ನು ಮಿಕ್ಕಿದ್ದು ಫುಲ್ ನನ್ನ ಸೇವಿಂಗ್ಸೇ. ಸೊ ಫಸ್ಟ್ ಟೈಮ್ ಏನೋ ಮಾಡಿದ್ದೀನಿ ನನಗೆ ಅಂತ ನಾನು ತೊಗೊಂಡಿದ್ದೀನಿ, ಬಿಕಾಸ್ ಅವಶ್ಯಕತೆ ಇದೆ. ಇವಾಗ ಇನ್ನೊಂದು 5 ವರ್ಷಕ್ಕೆ ಗಾಡಿ ಚಿಂತೆ ಬಿಟ್ಬಿಡ್ತೀನಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕಷ್ಟೇ, ಬೇರೆ ಏನು ಯೋಚನೆ ಇಲ್ಲ. ನಾನು ಹುಷಾರಾಗಿರ್ತೀನಿ, ನೀವು ಹುಷಾರಾಗಿ ಓಡಿಸಿ. ನೀವು ಯಾರ ಹತ್ರನೂ ಇಕ್ಸ್ಕೊಬೇಡಿ, ನಿಮಗೂ ಯಾರು ಇಕ್ಕದಿರೇ ಇರಲಿ. ಆರಾಮಾಗಿ ಹುಷಾರಾಗಿ ಹೆಲ್ಮೆಟ್ ಹಾಕೊಂಡು ಓಡಿಸಿ ಗಾಡಿ. ಫಸ್ಟ್ ಟ್ರೈಕ್ ಮುಗಿಸ್ಕೊಂಡು ಬಂದಿದ್ದೀನಿ. ಆಬ್ವಿಯಸ್ಲಿ ಜಿಮ್ಗೆ ಹೋಗಿದ್ದೇನೆ, ಎಲ್ಗೂ ಹೋಗಿಲ್ಲ. ಸೊ ಓವರ್ ಆಲ್ ಚೆನ್ನಾಗಿದೆ. ಮೆಟ್ರೋ ಫೀಲ್ಸ್ ಕೊಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಮೆಟ್ರೋ ಫೀಲ್ಸೇ ಕೊಡುತ್ತೆ. ಅಂದರೆ ಏನು ಪ್ರಾಬ್ಲಮ್ ಅಂದರೆ ಎಲೆಕ್ಟ್ರಿಕ್ ಗಾಡಿದು, ಇವಾಗ ಪೆಟ್ರೋಲ್ ಗಾಡಿ ಅಂದರೆ ಒಂಚೂರು ಆಕ್ಸಿಲೇಟ್ ಕೊಟ್ಟರೆ ಒಂದು 10 ಹೆಜ್ಜೆ ಮುಂದೆ ಆದರೂ ಹೋಗುತ್ತೆ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಇವಾಗ ಆಕ್ಸಿಲೇಟರ್ ಕೊಟ್ಟು ಸ್ವಲ್ಪ ಇವಾಗ ಆಕ್ಸಿಲೇಟರ್ ಕೊಟ್ಟು ಹಿಂಗೆ ಬಿಟ್ಟರೆ 2 ಹೆಜ್ಜೆ ನಾವು ಮತ್ತೆ ಆಕ್ಸಿಲೇಟರ್ ಕಾನ್ಸ್ಟೆಂಟಾಗಿ ಆಕ್ಸಿಲೇಟರ್ ಕೊಡ್ತಾನೆ ಇರಬೇಕು. ಬಟ್ ಎಲೆಕ್ಟ್ರಿಕ್ ಗಾಡೀಲಿ ದುಡ್ಡು ಸೇವ್ ಮಾಡ್ಬೋದಾ ಅಷ್ಟೇ. ಸೊ ಯಾ, ಐ ಸ್ಪೆಂಟ್ 1 lakh ಆನ್ ದಿಸ್ ಬೇಬಿ. ಹಳೆ ಗಾಡಿಗೆ ನಾನು ಅಯ್ಯಾಬೂಜಾ ಅಂತ ಹೆಸರಿಟ್ಟಿದ್ದೆ. ಈ ಗಾಡಿ ಇನ್ನೂ ಒಂದೇ ರೈಡ್ ಹೋಗಿರೋದು, ಇನ್ನೂ ನಂಗೆ ಏನು ಫೀಲ್ಸ್ ಬರ್ತಾ ಇಲ್ಲ ಹೆಸರಿಡಕ್ಕೆ. ಬಂದ ಮೇಲೆ ನೋಡೋಣ ಏನು ಹೇಳ್ತೀನಿ, ಗೊತ್ತಿಲ್ಲ. ಆಗಿತ್ತು ಇವತ್ತಿನ ವಿಡಿಯೋ. ನನ್ನ ಕ್ಯಾಮ್ರಾ ನೋಡೋದು ಕಲಿಬೇಕು. ಇಟ್ಸ್ ಓಕೆ, ಐ ವಿಲ್ ಲರ್ನ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಓಕೆ, ಬಾಯ್.